ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿರುವಂಥ ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಇದು ಬಂದು ಬಿ ಡಿ ಎ ಆಗಿರುತ್ತೆ. 20ಗೆ 30 ಸೌತ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ. ನಿಮಗೆ ಇದು 20ಕ್ಕೆ 30. ಇದು ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. ಕೆಲಸ ಕೂಡ ನಡೀತಾ ಇದೆ ನಿಮಗೆ. ಬಿ ಡಿ ಎ ತುಂಬ ಚೆನ್ನಾಗಿ. ಹಾಗೆ 30 ಫೀಟ್ ರಸ್ತೆ ಕೂಡ ಸಿಗುತ್ತೆ, ನೋಡ್ಬೋದು ನಿಮಗೆ. ಮನೆ ಅಕ್ಕಪಕ್ಕ ಎಲ್ಲ ಮನೆಗಳು ಬರ್ತಾ ಇದೆ. ಇವಾಗ ತಾನೇ ಆಲ್ಮೋಸ್ಟ್ ಇಂಪ್ರೂವ್ ಆಗಿಬಿಟ್ಟಿದೆ. ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ. ಇದು ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಇಲ್ಲಿಂದ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ 2.5 ಕಿಲೋಮೀಟರ್ಸ್ ಹತ್ರ ಇದೆ ಅಷ್ಟೇ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ ಹಾಗಾದರೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನೀವು ಇಲ್ಲಿ MS ಗೇಟ್ ಕೊಟ್ಟಿದ್ದಾರೆ. ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಫುಲ್ ಇದೆ, ಹೆವಿ ಗೇಜು. ಓಕೆ, ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಹೋಯ್ತಾ ಇರೋಂಗೆ ನಿಮಗೆ ನೋಡ್ಬೋದು ಫುಲ್ ಪಾರ್ಕಿಂಗ್ ಜಾಗ. ಫುಲ್ ಪಾರ್ಕಿಂಗೇ ಇದೆ ನಿಮಗೆ, ನೋಡ್ಬೋದು. POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಫ್ಲೋರಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಟೈಲ್ಸ್ ಹಾಕಿ ಸಗಾ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ತುಂಬ ನೀಟಾಗಿ ಬಂದಿದೆ, ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಂದು ಕಾವೇರಿ ಕಲೆಕ್ಷನ್ ಬಂದಿದೆ. ಈ ಮೂಲೆಯಲ್ಲಿ ನೋಡ್ಬೋದು ನಿಮಗೆ ಕಾವೇರಿ ಕಲೆಕ್ಷನು. ನಿಮಗೆ ಕಾರು ಧಾರಾಳವಾಗಿ ನೀವು ಆರಾಮಾಗಿ 2 ಕಾರು ಆರಾಮಾಗಿ ನಿಲ್ಲಿಸ್ಬೋದು. ಅಡ್ಜಸ್ಟ್ ಮಾಡ್ಕೊಂಡು ನಿಲ್ಲಿಸ್ತೇನೆ 3 ಕಾರ್ ನಿಲ್ಲಿಸೋ ಅಷ್ಟು ಜಾಗ ಇದೆ. ಹಾಗೆ 2 ವೀಲರು ಅಷ್ಟೇ ತುಂಬ ಚೆನ್ನಾಗಿ ನಿಲ್ಲಿಸ್ಬೋದು, 4-5. ಇಲ್ಲಿ ಬಂದು ನಿಮಗೆ UPS ಪಾಯಿಂಟ್ ಕೊಟ್ಟಿದ್ದಾರೆ. ಒಳಗಡೆ ಕೆಲಸ ನಡೀತಾ ಇದೆ. ಒಂಚೂರು ಪೇಂಟಿಂಗ್ ಅದು ಇದೆಲ್ಲ ಇದೆಯಲ್ಲ, ಅದೊಂದು ಸ್ವಲ್ಪ ಆಗಿದೆ ಇಲ್ಲಿದೆ. ಓಕೆ, ಇದು ಬಂದು ನಿಮಗೆ ಬೋರ್ ಆಗಿರುತ್ತೆ. ಹಾಗೆ ಇಲ್ಲಿ ಸಂಪ್ ಬಂದಿರುತ್ತೆ ನಿಮಗೆ. ಇಲ್ಲಿ ಬಂದು ನಿಮಗೆ ಗ್ಯಾಸ್ ಪ್ರೊವಿಷನ್, ಹೊರಗಡೆ ಗ್ಯಾಸ್ ಪ್ರೊವಿಷನ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಕೂಡ ನೋಡ್ಬೋದು ನಲ್ಲಿ ಕೂಡ ಹಾಕಿದ್ದಾರೆ, ಅಂದರೆ ಕೊಳಗೆ ಹಾಕಿದ್ದಾರೆ. ನಿಮಗೆ ಕಾರ್ಗಿರ್ ತೊಳ್ಕೊತೀನಿ ಅಂದರೆ ಆರಾಮಾಗಿ ತೊಳ್ಕೊಬೋದು. ಹಾಗೆ ಇಲ್ಲಿ ಚಿಕ್ಕದಾಗಿ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ. ಈ ಕಾರರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ಫುಲ್ ಪಾರ್ಕಿಂಗ್ ಆಗಿರುತ್ತೆ. ಹಂಗೆ ನಿಮಗೆ ಪಾರ್ಕಿಂಗ್ ಜಾಗದಲ್ಲಿ ಒಂದು ರೆಸ್ಟ್ ರೂಮ್ ಅಂದರೆ ಟಾಯ್ಲೆಟ್ ರೂಮ್ ಕೊಟ್ಟಿದ್ದಾರೆ ಧಾರಾಳವಾಗಿ. ಇಲ್ಲಿ ಅಂದರೆ ಕಾರ್ಗಿರ್ ವಾಶ್ ಮಾಡ್ಬೇಕನ್ನೋ, ಮಾಡಿ ಮೇಲೆ ಹೋಗ್ಬೇಕು ಅನ್ನೋದೇನಿರಲ್ಲ. ಇಲ್ಲೆಲ್ಲ ಕ್ಲೀನಾಗಿ ಕೈಕಾಲು ಮಕ್ಕೆಲ್ಲ ತೊಳ್ಕೊಬೋದು. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ ನಿಮಗೆ. ಹಾಗಾದರೆ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಹೇಳ್ಬೋದು, ಮೆಟ್ಲ್ ನೋಡಿಸ್ತಾ ಇದ್ದೀನಿ ನಿಮಗೆ. ಲಪೋತ್ರ ಗ್ರಾನೈಟ್ ಆಗಿದೆ, ಹಾಗೆ SS ಸ್ಟೀಲ್ ಆಗಿದೆ, ಜಿಂದಾಲ್ದು, ತುಂಬ ಚೆನ್ನಾಗಿದೆ. ಹಾಗೆ ವಾಲ್ ಕೂಡ ನೋಡ್ಬೋದು, ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. 2 ಸೈಡು ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಮಳೆ ನೀರು ಬಿದ್ದರೂ ಗಲೀಜಾದ್ರೂ ನಿಮಗೆ ಕ್ಲೀನಾಗಿ ತೊಳ್ಕೊಬೋದು. ಹಾಗೆ ಮಾಡಿ ಮೇಲೆ ಬಂದರೆ ನಿಮಗೆ ಈ ಥರ ಸಿಕ್ಕುತ್ತೆ. ಪಕ್ಕದಲ್ಲೇ ಮರ ಇದೆ, ತಣ್ಣು ಗಾಳಿ ಬರ್ತಾ ಇದೆ, ನೋಡ್ಬೋದು. ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿತ್ LED ಲೈಟು ನೋಡಿಸ್ತಾ ಇದ್ದೀನಿ. ಹಾಗೆ ಬಾಕ್ಲು ನೋಡಿಸ್ತಾ ಇದ್ದೀನಿ ನಿಮಗೆ. ಟೀಕ್ ವುಡ್ದಾಗಿರುತ್ತೆ ನಿಮ್ಮ ಬಾಕ್ಲು, ತುಂಬ ಚೆನ್ನಾಗಿದೆ. ಬಾಕ್ಲು, ಹೊಸಲು, ಕಿಟಕಿ ಎಲ್ಲ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ಇದು ಬಂದು ಈಸ್ಟ್ ಗೇಟ್ ಆಗಿರುತ್ತೆ, ಸೌತ್ ಗೇಟ್, ಸಾರಿ ಈಸ್ಟ್ ಫೇಸ್ ಆಗಿರುತ್ತೆ, ಸೌತ್ ಗೇಟ್ ಆಗಿರುತ್ತೆ. ಓಕೆ, ಮನೆ ಬಾಕ್ಲು ತೆಗಿತಾರಂಗೆ ನಿಮಗೆ ದೊಡ್ಡದಾದ ಒಂದು ಹಾಲು ಸಿಕ್ಕುತ್ತೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಸ್ಟ್ ಫೇಸ್ ಇರೋದ್ರಿಂದ ನಿಮಗೆ ದೊಡ್ಡದಾಗಿ ಬಂದಿದೆ ಹಾಲು, ನೋಡಿಸ್ತಾ ಇದ್ದೀನಿ. ಅಲ್ಲಿ ಬಂದುಬಿಟ್ಟು TV ಯೂನಿಟ್ ಬಂದಿದೆ. ಕೆಳಗಡೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ದೇವ್ರ ಮನೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ತುಂಬ ಹೈಟ್ ಕೂಡ ಮಾಡಿದ್ದಾರೆ, ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ, ಈಸ್ಟ್ ಬಾಕ್ಲಾಗಿರುತ್ತೆ. ಅಲ್ಲಿ ಧಾರಾಳವಾಗಿ ನೀವು ಎಲ್ ಶೇಪ್ ಹಾಕೋಬೋದು ನೀವು. ಹಾಗೆ ಇಲ್ಲಿ ಸ್ಟೋರೇಜ್ ಕೂಡ ಜಾಗ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ. ಸ್ಟೋರೇಜ್ ಏನಾದ್ರು ಮಾಡ್ತೀನಿ ಅಂದರೆ ಸ್ಟೋರೇಜ್ ಕೂಡ ಮಾಡ್ಕೋಬೋದು ನೋಡಿ. ಸ್ಟೋರೇಜ್ ಕೂಡ ಜಾಗ ಬಿಟ್ಟಿದ್ದಾರೆ. ಹಾಗೆ ದೇವ್ರ ಮನೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟಫನ್ ಗ್ಲಾಸಲ್ಲಿ ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆ ಹೋಗೋಣ. ಹಾಗೆ ಮೆಟ್ಲು ಕೂಡ ನೋಡ್ಬೋದು. ಒಂದು ಒಳಗಡೆ ಬಂದರೆ ಮೇಲ್ಗಡೆ ಶ್ರೀಚಕ್ರ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಬಂದು ದೇವ್ರ ಮನೆ ಆಗಿರುತ್ತೆ. ಇದು ಬಂದು ಹಾಲು. ಹಾಗೆ ನಮಗೆ ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು
ಪ್ಲೇವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ ಎಲ್ ಶೇಪಲ್ಲಿ ವಿತ್ ಲೈಟೆಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಲೈಟ್ಸ್ ಎಲ್ಲ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಕಾರ್ನರಲ್ಲಿ ನೋಡ್ಬೋದು. ಆಲ್ರೆಡಿ ಕೊಳಾಯಿ ಫಿಟ್ಟಿಂಗ್ ಎಲ್ಲ ಆಗೋಗಿದೆ ನಿಮಗೆ. ಕೊಳಾಯಿ ಆಗಲಿ ಹ್ಯಾಂಗರ್ ಆಗಲಿ ಎಲ್ಲ ಫಿಟ್ಟಿಂಗ್ ಆಗೋಗಿದೆ. ಇಲ್ಲಿ ನೋಡ್ಬೋದು ಈ ಟೈಲ್ಸ್ ಗೋಲ್ಡನ್ ಕಲರ್ ಟೈಲ್ಸು ಇಂಪಾರ್ಟೆಂಟ್ ಟೈಲ್ಸ್ ಮಾಡಿ ನಿಮಗೆ ಅಡುಗೆ ಮನೆಗೆ ಅಂತಲೇ ಇಂಪಾರ್ಟೆಂಟ್ ಮಾಡಿಸ್ಕೊಂಡು ನೀವು ಚೆನ್ನಾಗಿ ಮಾಡಿಸಿದ್ದಾರೆ ಗೋಲ್ಡನ್ ಕಲರು. ಹಾಗೆ ಸ್ಕ್ವಾಟ್ಸ್ ಇದು ಯೂಸಲ್ ಆಗಿ ನಮಗೆ ಬ್ಲ್ಯಾಕ್ ಕಲರ್ ಗ್ರಾನೈಟಲ್ಲಿ ಯೂಸ್ ಮಾಡಿರ್ತಾರೆ, ಇವರು ಸ್ಪಾಟ್ಸ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಮಡಿಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಅಕ್ವಾಗಾರ್ಡ್ಗೆ ಸಾಫ್ಟ್ ಕಾರ್ನರು. ಹಾಗೆ ಇಲ್ಲಿ ಕೊಳಾಯಿ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಗ್ಯಾಸ್ಗೆ ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡುಕ್ತೀನಿ ಅಂದರೆ ಮಡ್ಕೋಬೋದು ಇಲ್ಲಿ ನಿಮಗೆ ಧಾರಾಳವಾಗಿ. ಇಲ್ಲಿ ಬಂದು ಫ್ರಿಜ್ ಪಾಯಿಂಟ್ ಔಟು, ಫ್ರಿಜ್ ಮಡಗೋಕ್ಕೆ. ಹಾಗೆ ಇಲ್ಲಿ ನಿಮಗೆ ಯುಟಿಲಿಟಿ ಕೂಡ ಬಿಟ್ಟಿದ್ದಾರೆ ನಿಮಗೆ ನೋಡ್ಬೋದು ಯುಟಿಲಿಟಿಲಿ. ಹಾಗೆ ಇಲ್ಲಿ ನಿಮಗೆ MS ಗೇಟ್ ಕೂಡ ಮಾಡಿದ್ದಾರೆ ಸೇಫ್ಟಿ ವೈಸ್. ತುಂಬ ಚೆನ್ನಾಗಿದೆ. ನಿಮಗೆ ಆಚೆ ಕಡೆಯಿಂದ ಯಾರನ್ನ ಬರ್ತಾರೆ ಅನ್ನೋ ಭಯ ಇರಲ್ಲ ಯುಟಿಲಿಟಿಯಿಂದ. ಸೇಫ್ಟಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲೋರಿಂಗು ಅಷ್ಟೇ ನಿಮಗೆ ಆಂಟಿಸ್ಕಿಟ್ ಟೈಲ್ಸ್ ಮಾಡಿದ್ದಾರೆ. ಈ ಕಾರಿಂದ ನೋಡಿಸ್ತಾ ಇದ್ದೀನಿ. ಈ ಕಡೆ ಬಂದರೆ ನಿಮ್ಗೆ ಕೈ ತೊಳ್ಕೊಳ್ಳೋಕ್ಕೆ ಜಾಗ, ಹ್ಯಾಂಡ್ ವಾಶ್ ಮಷಿನ್ ಕೊಟ್ಟಿದ್ದಾರೆ ವಿತ್ ಮಿರರು. ಅದು ಕೂಡ ನಿಮ್ಗೆ LED ಲೈಟಲ್ಲೇ ಬರುತ್ತೆ. ನಿಮಗೆ ಡೈನಿಂಗ್ ಟೇಬಲ್ ಮಡಿಕೊಂತೀನಿ ಅಂದರೆ ಬೇಕಂದರೆ ಇಲ್ಲಿ ಮಡಿಕೋಬೋದು ಧಾರಾಳವಾಗಿ. ಇಲ್ಲಿ ಇಲ್ಲಿ ಚಿಕ್ಕದಾಗೊಂಡು ಡೈನಿಂಗ್ ಟೇಬಲ್ ಮಾಡ್ಬೋದು. ಹಾಗೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಬಾತ್ರೂಮ್ ಫಿಟ್ಟಿಂಗ್ ಎಲ್ಲ ಆಗೋಗಿದೆ. ಕೊಳಾಯಿ ಬಾತ್ರೂಮ್ ಆಗಲಿ ಎಲ್ಲ ಫಿಟ್ಟಿಂಗ್ ಮಾಡಿಬಿಟ್ಟವ್ರು ನಿಮಗೆ. ಏನು ಬ್ಯಾಲೆನ್ಸ್ ಇಲ್ಲ, ಒಂದು ಕೋಟ್ ಪೇಂಟಿಂಗ್ ಮಾತ್ರ ಬ್ಯಾಲೆನ್ಸ್ ಇರುತ್ತೆ ನಿಮಗೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಅಡುಗೆ ಮನೆ, ಡೈನಿಂಗ್ ಹಾಲ್, ಕೈ ತೊಳ್ಕೊಳ್ಳೋಕ್ಕೆ ಜಾಗ. ಹಾಗೆ ಇಲ್ಲಿ ಬಂದರೆ ದೇವ್ರ ಮನೆ, TV ಯೂನಿಟು. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಸ್ಟೋರೇಜ್. ಹಂಗಂದರೆ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಇದೆ, ನೋಡೋಣ. ಓಕೆ, ಮೇಲ್ಗಡೆ ಬರ್ತಾ ಇರೋಂಗೆ ನಿಮಗೆ ಇಲ್ಲಿ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆಪಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಸೈನಾಗಿ. ಈ ಕಡೆ ನಮ್ಮ ರೈಟ್ ಸೈಡ್ ಬಂದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ನೋಡಿಸ್ತಾ ಇದ್ದೀನಿ. POP ಫಾಲ್ ಸೀಲಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, TV ಯೂನಿಟ್. ಹಂಗೆ ಈ ಕಡೆ ತಿರುಗಿದ್ರೆ ನಮಗೆ ಸೌತ್ ಸೈಡು ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ ನಿಮಗೆ. ಸೇಮ್ ಅಲ್ಲಿ ಕೆಳಗಡೆ ಹೆಂಗೆ ಬಂದಿತ್ತು ಅದೇ ಥರ ನೋಡ್ಬೋದು. ಫ್ಲೋರಿಂಗ್ ಕೂಡ ಆಗಿದೆ ನಿಮಗೆ. ಹಾಗೆ ನಿಮಗೆ POP ಮಾಡಿದ್ದಾರೆ ನಿಮ್ಗೆ. ವಾಲಿಗೆಲ್ಲ ತುಂಬ ಚೆನ್ನಾಗಿದೆ. ವಾಲ್ ಸೈಡ್ ಇಲ್ಲ ಆರಾಮಾಗಿ ನಿಂತ್ಕೋಬೋದು. ಸಾಯಂಕಾಲ ಹೊತ್ತು ಒಬ್ಬರು ನಿಂತ್ಕೋಬೋದು. ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. 4 ಅಡಿ ಮನೆ ಮುಂದೆ ಈ ಥರ ಕಾಣ್ತದೆ. ಎಲ್ಲ ಸೈಟ್ಗಳು ಆಗೋಗಿದೆ ಆಲ್ರೆಡಿ, ಮನೆಗಳು ಬರ್ತಾ ಇದ್ದಾವೆ. ಓಕೆ, ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಆಮೇಲೆ ಚಿಲ್ಡ್ರನ್ ಬೆಡ್ರೂಮ್ ಹೋಗೋಣ. ಪಕ್ಕದಲ್ಲೇ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಮಗೆ. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್, POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಹಾಗೆ ಇಲ್ಲಿ TV ಯೂನಿಟ್ ಬಂದಿದೆ. ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಮಕ್ಕಳಿಗಾದರೆ ಇಲ್ಲೇ TV ನೋಡ್ಬೋದು, ಇಲ್ಲ ಇಲ್ಲೇ ಓದ್ಕೋಬೋದು. ಎರಡನ್ನೂ ಜೊತೆಲಿ ಮಾಡಿದ್ದಾರೆ. ಚೆನ್ನಾಗಿದೆ ಕಾನ್ಸೆಪ್ಟು. ಯೂಸಲಾಗಿ ಎಲ್ಲರೂ ನಿಮಗೆ ಔಟ್ಸೈಡ್ ಮಾಡಿರ್ತಾರೆ ಸ್ಟಡಿ ಟೇಬಲು, ಇವರು ಇನ್ಸೈಡ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬಂದು ನಿಮಗೆ ಇಲ್ಲಿದೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಲ್ಲೇ ಬಂದಿದೆ ನಿಮಗೆ, ನೋಡ್ಬೋದು. ವಿತ್ ಕಬೋರ್ಡ್ ಎಲ್ಲ ಇದೆ. ಹಾಗೆ ಇಲ್ಲಿ ಬಾತ್ರೂಮ್ ಅವೆಲ್ಲ ಹೇಳ್ದಂಗೆ ನೋಡ್ಬೋದು ನೀವು. ಇಲ್ಲಿ ಹ್ಯಾಂಡ್ ವಾಶ್ ಮಷಿನ್ನು, ಕೊಳಾಯಿ ಎಲ್ಲ ಫಿಟ್ಟಿಂಗ್ ಆಗೋಗಿದೆ. ಜಾಗವಾರ್ ಚೆನ್ನಾಗಿದೆ ನಿಮಗೆ. ಬಾತ್ರೂಮ್ ಕೂಡ ಫಿಟ್ಟಿಂಗ್ ಆಗೋಗಿದೆ. ಏನು ಬ್ಯಾಲೆನ್ಸ್ ಇಲ್ಲ. ಹೇಳ್ದಂಗೆ ನಿಮ್ಗೆ ಒಂದು ಕೋಟ್ ಪೇಂಟಿಂಗ್ ಮಾತ್ರ ಬ್ಯಾಲೆನ್ಸ್ ಇರ್ಬೋದು, ಇನ್ಸೈಡ್ ಔಟ್ಸೈಡು ಅಷ್ಟೇ ನಿಮಗೆ. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್. ಹಂಗಾರೆ ಮಾಡಿ ಮೇಲೆ ಹೋಗೋಣ.
3rd ಫ್ಲೋರ್ಗೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಜಾಸ್ಮಿನ್ ಕಲರು. ಫ್ಲೋರಿಂಗ್ ಆಗಲಿ ಮೆಟ್ಲಾಗಲಿ ಎಲ್ಲ ಒಂದೇ ಮಾಡಿದ್ದಾರೆ, ಚೆನ್ನಾಗಿದೆ. ಹಾಗೆ ಮೇಲ್ಗಡೆ ಸ್ಕೈಲೈಟ್ ಬಿಟ್ಟು ನಿಮಗೆ ಒಂದು ಜೂಮರ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಒಂದು 3rd ಫ್ಲೋರ್ ಬರ್ತಾ ಇದ್ದೀವಿ ನಾವು, 3ನೇ ಫ್ಲೋರ್ಗೆ. ಇಲ್ಲಿ ಬಂದರೆ ನಿಮಗೊಂದು ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಇದು ಯೂಸ್ವಲ್ ಆಗಿ ಗೆಸ್ಟ್ ಬೆಡ್ರೂಮ್ ಅಂತಾರೆ, ಮಾಸ್ಟರ್ ಬೆಡ್ರೂಮ್ ಸೇಮ್ ಕೆಳಗಡೆ ಏನಿದೆ ಅದೇ ಥರ. ಪ್ಯಾಟ್ರನ್ ಚೇಂಜ್ ಆಗಿದೆ. ಮೇಲ್ಗಡೆ POP ಮತ್ತು POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾರ್ಡ್ರೋಬು ಹಾಗೆ ಓವರ್ ಹೆಡ್ ಕಬೋರ್ಡು. ಫ್ಲೋರಿಂಗ್ ನೋಡ್ಬೋದು, ವುಡನ್ ಫ್ಲೋರಿಂಗ್ ಮಾಡಿದ್ದಾರೆ, ವುಡನ್ ಸ್ಟೈಲಲ್ಲಿ ಮಾಡಿದ್ದಾರೆ, ವುಡನ್ ಪ್ಯಾಟ್ರನ್ನು. ಹಾಗೆ TV ಯೂನಿಟ್ ಬಂದಿದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ಕೂಡ ನಿಮಗೆ ಇದು ಕೂಡ ಬಾಲ್ಕನಿ ಬಂದಿದೆ. ಇಲ್ಲೂ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ POP ಮಾಡಿದ್ದಾರೆ ಇಲ್ಲಿ ವಾಲ್ಗೆಲ್ಲ, ತುಂಬ ಚೆನ್ನಾಗಿದೆ. ಮನೆ ಸುತ್ತಮುತ್ತ ಈ ಥರ ಇರುತ್ತೆ ನಿಮಗೆ. ಹಾಗೆ ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನಿಮಗೆ, ಇಲ್ಲೇ ಬರುತ್ತೆ ಅಟ್ಯಾಚ್ ಬಾತ್ರೂಮ್. 3 ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ, ನೋಡ್ಬೋದು. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ ರೂಮು. ಇದು 3ನೇ ರೂಮ್ ಆಗಿರುತ್ತೆ ನಿಮಗೆ. ಓಕೆ, ಬಾಲ್ಕನಿಗೆ ಹೋಗೋಣ. ಸೂಪರ್. ಇಲ್ಲೂ ಕೂಡ ನಿಮಗೆ ವುಡನ್ ಫ್ಲೋರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಹಾಗೆ ನಿಮಗೆ ಮೋಲ್ಡ್ ಮಾಡಿದ್ದಾರೆ, ಮೋಲ್ಡ್ ಮಾಡಿ ನಿಮಗೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ನಿಮಗೆ ಉಯ್ಯಾಲೆಗೆ ನೋಡಿ ಜಾಗ ಕೂಡ, ಕಂಬಿ ಕೂಡ ಲಾಕ್ ಮಾಡಿದ್ದಾರೆ, ಉಯ್ಯಾಲೆ ಹಾಕೋಬೋದು ಬೇಕಂದ್ರೆ. ಇಲ್ಲೂ ಕೂಡ ಅಷ್ಟೇ ಸ್ಕೈಲೈಟ್ ಬಿಟ್ಟಿದ್ದಾರೆ ನಿಮಗೆ, ಬೆಳಕಾಲಿ ಬರಲಿ ಅಂತ. ಸೈಡಲ್ಲೆಲ್ಲ ನಿಮಗೆ MS ಗ್ರಿಲ್ ಮಾಡಿದ್ದಾರೆ, ಬೆಳಕು ಗಾಳಿ ತುಂಬ ಚೆನ್ನಾಗಿದೆ ಅಂತ. ಹಾಗೆ ಇಲ್ಲಿ ಸಾಯಂಕಾಲ ಹೊತ್ತು ಧಾರಾಳವಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಪಾರ್ಟಿ ಮಾಡ್ಬೋದು, ಇಲ್ಲ ಮನೆಯವರು ಎಲ್ಲರೂ ಕೂತ್ಕೊಂಡು ನೆಮ್ಮದಿಯಾಗಿ ಕೂತ್ಕೋಬೋದು. ಚೆನ್ನಾಗಿದೆ ವುಡನ್ ಫ್ಲೋರಿಂಗು. ಇಲ್ಲ ಬೇಡ ಅಂದರೆ ನೀವು ವಾಲ್ ಮಾಡ್ಕೊತೀನಿ ಅಂದರೆ ಇದೊಂದು ಸೇಮ್ ರೂಮ್ ಥರ ಬೇಕಾದ್ರೂ ಮಾಡ್ಕೋಬೋದು. ಇದು ಬಂದು ಓಕೆ. ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿಂದನೇ. ಎಲ್ಲ ಫ್ಲ್ಯಾಟ್ಗಳೇ, ಅಕ್ಕಪಕ್ಕ ಎಲ್ಲ ಫ್ಲ್ಯಾಟ್ಗಳೇ, ಅವೆಲ್ಲ ಪ್ರೈವೇಟ್ ಪ್ರಾಪರ್ಟಿಗಳು. ಇದು BDA ಇರೋದ್ರಿಂದ ನಿಮಗೆ ಫ್ಲ್ಯಾಟ್ಗಳಿಲ್ಲ, ಎಲ್ಲ ಸಿಂಗಲ್ ಹೌಸ್. ಎಲ್ಲ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ ಕಟ್ಟೋಕ್ಕೆ, ಬರ್ತಾಯಿದೆ ಮನೆಗಳು. ಓಕೆ, ಇದು ಅಡ್ರೆಸ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನಾನು. ಇದು ಬರೋದು ನಿಮಗೆ ಬನಶಂಕರಿ 6th ಸ್ಟೇಜ್ 4th ಬ್ಲಾಕ್ ಬರುತ್ತೆ ನಿಮಗೆ, 4th H ಬ್ಲಾಕಲ್ಲಿ. ಇದು ಬಂದು ನಿಮಗೆ ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. BDA ಆಗಿರುತ್ತೆ 20ಗೆ 30, 20ಕ್ಕೆ 30 ಆಗಿರುತ್ತೆ. ಹಾಗೆ ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,42 lakhs ಹೇಳ್ತಾರೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಇರುತ್ತೆ, ಅಂದರೆ 1,42 ಹೇಳ್ತಾರೆ. ಸ್ಟ್ರೈಟಾಗಿ ನೆಗೋಷಿಯಬಲ್ ಆಗಿರುತ್ತೆ. ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಮಾತಾಡೋಣ. ನಿಮ್ಗೆ ಮನೆ ಇಷ್ಟ ಆದರೆ ಫೋನ್ ಮಾಡಿ, ನನಗೆ ಮನೇನ ಕರ್ಕೊಬಂದು ನೋಡಿಸ್ತೀನಿ ನಾನು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಈ ಥರ ಹೊಸ ವೀಡಿಯೋಗಳು ತುಂಬ ಬರ್ತಾ ಇರುತ್ತೆ. ನೀವು ಬೇಕಾಗಿರೋ ಮನೆಗಳ್ನು ನಾನು ಮಾಡ್ತಾ ಇರ್ತೀನಿ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.